ಚಂಪೆಲ್ಲ ಹೊಡಿ ಬ್ರೋ, ಆಮೇಲೆ ಸುಮ್ಮನೆ ಕಲ್ಗಳಿರುತ್ತೆ. ತಂಪು ಹೊಡಿಯೋದಿಲ್ಲ, ಸ್ವಲ್ಪ ಬ್ಯಾಕ್ ಹೋಗಿ ಕಲ್ತು ಬಿಡ್ತೀನಿ ಹಂಗೆ. ಏನು ಮಾಡಿದ್ ನೋಡಿದ್ರೆ ಹಂಗೆ ಹಂಗೆ ಹೊಡ್ಡಿ. ಇಲ್ಲ ಎಗಿರ್ಲಾ, ಬೇಡ 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 ಬೇಡ, ಹಿಂಗೆ ಹೋಗಿ ತಲೆ ಅಲ್ಲಿ ಬುರುಡೆಕಾಯಿ ನೋಡಿದ್ದೆಲ್ಲ, ಆಮೇಲೆ ನಿಮ್ ಬುರುಡೆಕಾಯಿ ನೋಡಿದ್ದೆ. ಸರಿ ಮಾಡ್ಲಾ? 1 2 3. ಚಳಿ ಇದೆ ಬ್ರೋ, ಫ್ರಿಜ್ ವಾಟರ್. ಹೌದೌದು, ನಾನು ಅದಕ್ಕೆ ಕೈ ಹಾಕಿ ನೋಡಿದೆ ಮೊದಲೇ. ಇವತ್ತು ವ್ಯಾಲೆಂಟೈನ್ಸ್ ಡೇ, ವಿಶ್ ಮಾಡೋಣ. ಏನ್ ಬ್ರೋ, ನಾನು ಡೌನ್ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಬಿದ್ದಿಲ್ಲ ಅಂದ್ರ ಈಗ ಇಲ್ಲಿ ಬಿದ್ದಿಲ್ಲ ಅಂದ್ರ ಈಗ ಬೀಳ್ಬೇಕು, ಇಲ್ಲಿ ಬಿದ್ದಿಲ್ಲ ಅಂದ್ರ ಈಗ ಬೀಳ್ಬೇಕು. ಇಲ್ಲೆಲ್ಲೂ ಬಿದ್ದಿಲ್ಲ ಅಂತಂದ್ರೆ ಮೀನಿಲ್ಲ, ಬೇರೆ ಜಾಗಕ್ಕೆ ಹೋಗ್ಬೇಕು. ಅದೇ ಹೋಗೋಣ. ಸ್ವಲ್ಪ ಫೋರ್ಸ್ ಇದೆ ಅದ್ರಲ್ಲೂ ಮಾತ್ರ. ಯಾರ ಸೋಪ್ ಇಕ್ಕಿದ್ದಾರೆ. ಓಕೆ, ಸೊ ಗಾಯ್ಸ್, ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಓಕೆ, ಇವತ್ತೊಂದು ಸ್ಪೆಷಲ್ ದಿನ, ಬನ್ನಿ ಮೇಲೆ ಹೋಗಿ ಮಾತಾಡೋಣ. ನೋಡಿ, ಈ ಥರ ಬೆಡ್ನೆಲ್ಲ ಬಂದ್ಬಿಟ್ರೆ ಬೇಜಾರಾಗುತ್ತೆ. ಪೊಲ್ಯೂಷನ್. ನಮ್ಮ ಜನಕ್ಕೆ ಬುದ್ಧಿ ಇರಬೇಕು. ಬನ್ನಿ ಬ್ರೋ, ಏನು ಉಳಿಸ್ಕೋಬೇಕು ಅಂತಾನೆ ಗೊತ್ತಿಲ್ಲ. ಒಂದೊಂದು ಕಡೆ ನೀರು ಹೋಗ್ತೀನಲ್ಲ, ಆ ನೀರಲ್ಲಿ ಒಂದು ಪೇಪರ್ ಸಿಗುತ್ತೆ ಕವರ್. ಅದ್ರ ಮೈಂಟೈನ್ ಮಾಡಿ ಇಟ್ಟಿರ್ತಾರೆ ನೋಡಿ. ಫಿಶಿಂಗ್ ಅಲೋ ಮಾಡ್ತಾರೆ, ಕ್ಲೀನಾಗಿ ಇಟ್ಟಿರ್ತಾರೆ. ಗೈಸ್, ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೊ ಇವತ್ತು ತುಂಬಾ ದಿನ ಪ್ರಪೋಸ್ ಮಾಡ್ತೀರಾ, ಒಂದಾಗ್ತೀರಾ, ಇಲ್ಲಾಂದ್ರೆ ಬ್ರೇಕಪ್ ಆಗುತ್ತೆ. ಏನಾದ್ರೂ ಸ್ಟ್ರಾಂಗ್ ಆಗಿರಿ. ಹಂಗೇನಾದ್ರೂ ಬ್ರೇಕಪ್ ಆಯ್ತಂದ್ರೆ ಒಂದು ರಾಡಿ ಇಸ್ಕೊಳ್ಳಿ, ನಮ್ಮ ಜೊತೆ ಮೀನ್ ಹಿಡಿಯಕ್ಕೆ ಬನ್ನಿ. DM ಮಾಡಿ ನನಗೆ, ಹೋಗ್ಬಿಡೋಣ. ಬೇಜಾರೆಲ್ಲ ತಗೋಬೇಡಿ. ಓಕೆ, ಸೊ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಪ್ರಪೋಸ್ ಮಾಡೋದಿದ್ರೆ ಕಾನ್ಫಿಡೆನ್ಸ್ ಆಗಿ ಪ್ರಪೋಸ್ ಮಾಡಿ. ಓಕೆ, ಏನೇಳೋದು, ಹೋಗಿ ಹೇಳಿ, ಭಯ ಪಡಬೇಡಿ. ಪ್ರೀತಿನ ಹೇಳ್ದೆ ಬ್ರೇಕಪ್ ಮಾಡ್ಕೋಬೇಡಿ. ಸುಮ್ಮನೆ ಏನಾಗುತ್ತೆ ಹಂಗಾಗುತ್ತೆ ಹೇಳ್ಬಿಡಿ. ಏನಾದ್ರೂ ಆಗಲಿ, ಏನು ಸಾಯಿಸ್ತಾರಾ, ಪರವಾಗಿಲ್ಲ. ಒಂದು ಸಕ್ಸಸ್ ಆಗುತ್ತೆ, ಇಲ್ಲಾಂದ್ರೆ ಫೇಲ್ಯೂರ್ ಆಗುತ್ತೆ. ಅದೇ ಸಕ್ಸಸ್ ಅವ್ರು ಎಂಜಾಯ್ ಮಾಡಿ, ಫೇಲ್ಯೂರ್ ಆದ್ರೆ ಬೇರೆ ಹುಡುಕಿ ಅಷ್ಟೇ. ಯಾಕಂದ್ರೆ ಇಲ್ಲ, ನಮ್ಮವ್ರು ಬಂದ್ಬಿಟ್ಟು ಸ್ವಲ್ಪ ಡೀಪ್ ಆಗಿ ಹೋಗ್ಬಿಡ್ತಾರೆ ಹುಡುಗರು. ಹೌದು. ಸೊ ಆ ಡೀಪ್ ಇಂದ ನೋವು ಗೊತ್ತು ಬ್ರೋ. ಅದು ಏನು, ಈಗ ನೋಡಿ ಫ್ರೀ ಆಗಿದ್ದೀನಾ, ಒಂದು ಆಲಾ ಬ್ಲಾಕ್ ಕಲ್ಲೆತ್ತಿ ಇಲ್ಲಿ ಇಟ್ಕೊಂಡು ಅದಂತೂ ಸತ್ಯ, ಖಂಡಿತವಾಗ್ಲೂ. ಸೊ ಅಷ್ಟು ಪೇಯ್ನ್ ಇರುತ್ತೆ. ಆ ಪೇಯ್ನ್ ಬಂದ್ಬಿಟ್ಟು ಏನು ಗೊತ್ತಾ, ಮಲಗಿದ್ರೂ ಹೋಗೋದಿಲ್ಲ, ಊಟ ಮಾಡಿದ್ರೂ ಹೋಗೋದಿಲ್ಲ, ಫ್ರೆಂಡ್ಸ್ ಜೊತೆ ಇದ್ರೂ ಹೋಗೋದಿಲ್ಲ. ಸೊ ಅಂತ ಪರಿಸ್ಥಿತಿ ಅದು ತಳ್ಳುತ್ತೆ ಲವ್. ಓಕೆ, ಸೊ ಎಲ್ಲರೂ ಹುಷಾರಾಗಿ ಲವ್ ಮಾಡಿ, ಡಿಸೈಡ್ ಮಾಡಿ ಲೈಫ್ ಪಾರ್ಟ್ನರ್ ಯಾರಂತ ಮಾಡಿ ಹ್ಯಾಪಿಯಾಗಿರಿ. ರಿಜೆಕ್ಟ್ ಆಯ್ತಾ, ಬಿಟ್ಬಿಡಿ. ಅವ್ರಿಗೆ ಸುಮ್ಮನೆ ಕಷ್ಟ ಕೊಡೋದು ಬೇಡ. ಅವರು ಚೆನ್ನಾಗಿರ್ಲಿ, ನಿಮ್ಮ ಲೈಫಲ್ಲಿ ನೀವು ಏನಾದ್ರು ಸಕ್ಸಸ್ ಕಂಡು ನೀವು ಚೆನ್ನಾಗಿ. ಹೌದು, ಆಮೇಲೆ ಅವರು ಹೊಟ್ಟೆ ಉರಿಕೊಂತಾರೆ, ಬಿಟ್ಬಿಟ್ನೆ ಇವನ್ನ ಬಿಟ್ಬಿಟ್ನೆ. ಎಷ್ಟು ಜನ ನೋಡಿದೀನಿ ಬ್ರೋ. ಹೌದು ಬ್ರೋ, ಅಲ್ತಾರೆ. ಆ ಲಿಸ್ಟಲ್ಲಿ ನಾನು ಬರ್ತೀನಿ. ಇಲ್ಲ ಬ್ರೋ, ಎಲ್ರು ಅದೇ ಟೀಮೇ. ಹೌದೌದು. ಈ ಟಾಪಿಕ್ ಮಾತಾಡಿದ್ಮೇಲೆ ನಮ್ಮವರೆಲ್ಲ ಅದೇ ಹೇಳಿದ್ದು. ಏನಂತ ಬ್ರೋ? ಹೌದು ಬ್ರೋ, ನಾನು ಮಾಡಿದೆ. ಆಮೇಲೆ ಮನೆಯಲ್ಲಿ ಬೇಜಾನ್ ಬಿಟ್ರು ನನ್ನ. ಓಕೆ, ಮನೆಯಲ್ಲಿ ಬೇಜಾನ್ ಬಿಟ್ರು. ಆಮೇಲೆ ಮನೆಯಲ್ಲಿ ಒಪ್ಕೊಂಡ್ರಂತೆ. ಅದ್ರ ಮೇಲೆ ಈ ಹುಡುಗಿಗೆ ಮದುವೆ ಆಯ್ತು. ಇನ್ ಮನೆಯಲ್ಲಿ ಹೇಳಿದ್ರೆ ಏನು, ಹೇಳಿಲ್ಲ ಅಂದ್ರೆ ಏನು? ನಮ್ಮ ಫ್ರೆಂಡ್ ಬಂದು ಬ್ರೋ, ಈಗ 10 days ಬ್ಯಾಕು, ಓಕೆ, 5 years ಇಂದ ಲವ್. ಓಕೆ,
ಇವತ್ತು ರಾತ್ರಿ 11:30 ಫೋನ್ ಮಾಡಿ 12:30 12:30 ತನಕ ಮಲ್ಕೊಮ್ಮ ಮುದ್ದುಮ್ಮ ಚಿನ್ನಮ್ಮ ಅಂತ ಹೇಳೋಳೆ ಹುಡುಗನ್ಗೆ. ಬೆಳಗ್ಗೆ ಇನ್ನೊಂದು ಹುಡುಗನ ಜೊತೆ ಎಸ್ಕೇಪು. ಸೀರಿಯಸ್ ಆಗಿ ನಡೆದಿರೋದು ಇದು. ಅವನೇನ್ ಮಾಡ್ಬೇಕು, ಓದೋಳು ಅಂದ್ಬಿಟ್ಟು ಈಗ ಬೇರೆ ಹುಡುಗಿರ್ನ ಲವ್ ಮಾಡ್ತಾವೆ ಅಷ್ಟೇ ಬ್ರೋ. ಹೂ ಅಂದ್ಬಿಟ್ಟು ಒಂದೇ ಹೂ ಇಲ್ಲ, ಹೌದು ತುಂಬಾ ಹೂ ಇದೆ. ಹೌದು ತಾನೆ, ನನಗೆ ಒಂದ್ಬಿಟ್ಟು ಒಂದು ಮೀನಲ್ಲ, ಪೂರ್ತಿ ಮೀನಿದೆ. ಈ ಕಡೆ ಹೋದ್ರೆ ಮೀನಿದೆ. ಹೌದು. ಓಕೆ, ಸೊ ಒಂದೇ ಮೀನ್ನ ಹುಡುಕ್ಬಾರ್ದು. ಈಗ ಸದ್ಯಕ್ಕೆ ಒಂದೇ ಮೀನ್ನ ಹುಡುಕ್ತಾ ಇದೀನಿ ಪ್ರಪೋಸ್ ಮಾಡಕ್ಕೆ. ಒಬ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿದಾರೆ ಪ್ರಪೋಸ್ ಮಾಡಕ್ಕೆ. ಅವಾಗೇನು ಸಿಗ್ಲಿಲ್ಲ. ಇವಾಗ ನಾವು ಹೋಗ್ಬಿಟ್ಟು ಏನಾದ್ರೂ ನೋಡೋಣ. ಬನ್ನಿ ಗೈಸ್. ಸೊ ಗೈಸ್, ಅದೇ ಲವ್ ಮಾಡಿ, ಲವ್ ಮಾಡಿದ್ರೆ ಭಯ ಇರಬಾರ್ದು, ಧೈರ್ಯವಾಗಿ ಪ್ರಪೋಸ್ ಮಾಡಿ. ಓಕೆ, ಫೇಲಿಯರ್ ಆಗಲಿ ಪರವಾಗಿಲ್ಲ, ಸಕ್ಸಸ್ ಆಯ್ತಾ ಹ್ಯಾಪಿ ಲೈಫು, ಏನು ಟೆನ್ಷನ್ ತಗೋಬೇಡಿ. ಓಕೆ, ಬಿ ಹ್ಯಾಪಿ. ನಿಮ್ಗೆ ಬೇಜಾರಾಯ್ತಂದ್ರೆ ಒಂದು ರಾಡ್ ತಗೊಳ್ಳಿ, ಎಲ್ಲಾದ್ರೂ ಕೆರೆಗಿರ ಇದ್ರೆ ಹೋಗಿ ಕೂತ್ಕೊಳ್ಳಿ ಅಷ್ಟೇ. ಇಲ್ಲ ಅಂದ್ರೆ ಸಗಾಯ್ ಬ್ರೋಗೆ DM ಮಾಡ್ಬಿಟ್ಟು DM ಮಾಡಿ, ನನಗೆ DM ಮಾಡಿ, ನಾನು ಮಾತಾಡ್ತೀನಿ. ಓಕೆ ಓಕೆ ಗೈಸ್, ಹೋಗೋಣ ಬ್ರೋ. ಇಲ್ಲಿ ಕಟ್ ಮಾಡಿ, ಅಲ್ಲಿಗೆ ಓಪನ್ ಮಾಡಿ. ಲವ್ ಮಾಡೋದ್ಕಿಂತ ಮೀನು ಹಿಡಿಯೋದೇ ಒಂಥರ ಬೆಟರ್ ಆಗೈತೆ. ಮೀನು ಸಿಗಲಿಲ್ಲ ಅಂದರೆ ಇನ್ನೊಂದು ಟೈಮ್ ಬಂದು ಹಿಡಿಬೋದು. ಸಿಕ್ಕಿರೋ ಹುಡುಗಿ ಕೈ ಕೊಟ್ಬಿಟ್ರೆ ಹೋಗಿ ಒಳ್ಳೆ ಬೇಟೆ ಹೊಡೀರಿ. ಹೌದಾ, ನಾನು ನೋಡಿದೆ ಬೆಂಡ್ ಆಯ್ತಿತ್ತು. ಒಣ್ಣಲ್ಲಿ ಏಟಲ್ವಾ, ಏಟಲ್ವಾ, ಒಣ್ಣಲ್ಲಿ ಏಟಲ್ವಾ, 8-6 ಅಲ್ವಾ ಅದು? ಬ್ರೋ ನೀವು ಹೊಂಟೋಗ್ಬಿಟ್ರೆ ನಾನೇ ಒಬ್ಬ ಕಡೆಯಿಂದ ಬರಲಿ. ನೀವು ಹೋಯ್ತೀರಾ ಬ್ರೋ, ನಿಮ್ಗೆ ಅಭ್ಯಾಸ ಐತಿ ಬ್ರೋ. ನಮ್ಮಂಥವ್ರಿಗೆ ಹೇಳಿ ಬ್ರೋ, ಈಜ್ ಬರಿದ್ದೆ ಮಾತ್ರ ಯಾರು ನೀರ ಹತ್ರ ಜಾಸ್ತಿ ಡೀಪಾಗಿ ಹೋಗ್ಬೇಡಿ. ಸ್ವಿಮ್ಮಿಂಗ್ ಬರುತ್ತೆ ಅಂದರೆ ಹೋಗಿ ಆರಾಮಾಗಿ ಮೀನು ಹಿಡೀರಿ. ಹಂಗಂತ ಸ್ವಿಮ್ಮಿಂಗ್ ಬಂದಿಲ್ಲ ಅಂದ್ರೆ ಮೀನು ಹಿಡಿಬಾರ್ದು ಅಂತಲ್ಲ, ಸ್ವಲ್ಪ ದೂರ ನಿಂತ್ಕೊಂಡು ಆದಷ್ಟು ಸೇಫಾಗಿ ಮೀನು ಹಿಡೀರಿ. ಕಿರಣ್ಗೆ ಒಂದು ಲವ್ ಫೇಲ್ಯೂರ್ ಆಗಿದೆ, ಒಂದು ಮೀನು ಸಿಕ್ಕಿ ಬಿಡ್ಸ್ಕೊಂಡು ಹೋಗಿದೆ. ಹಾಂ ಮಾಮೂಲಿ ಕಿರಣ, ಹಿಂಗೆ ತಿರ್ಗಾ ವಾಪಸ್ ಹಿಂಗೆ ತಿರ್ಗಾ ಹಾಂ 2 ಸಲ ಹೊಡಿತಾ. ಪಾಪ ನಮ್ಮ ಕಿರಣ ಎಷ್ಟು ಸಲ ಮೀನು ಹಿಡಿಯಕೊಂಡು ಮೀನು ಸಿಗುತ್ತೆ ಗಾಣಕ್ಕೆ, ಹೇಗೆ ಬರಲ್ಲ. ಹೇಳಿ ಬ್ರಾ, ಬನ್ನಿ ಬ್ರಾ, ಆ ಕಡೆ ಅಂದರೆ ಫ್ರೆಂಡ್ ಹೋಗೋಣ ಬನ್ನಿ. ಬ್ರೋ ಈ ಕಡೆಯಿಂದನೇ ಬನ್ನಿ, ಇಲ್ಲಿ ಇಚ್ಛೆಗೆ ಹಾಕೊಂಡಿದೆ ಸ್ಪೂನು. ಹಾಂ ಇದೇ ನಡೆಯೋದು. ಅಲ್ಲಿಂದನೇ ಬಂದಿದ್ದು ಕಿರಣ, ಅಲ್ಲೇ ಬಾ. ಅದೊಂದು ಬಂಡೆ ಅಲ್ಲಿ ಕೆಳಗಿಲ್ರೆ ಕಾಲ್ ಮಡಿಕೊಂಡೆ ಬರ್ಬೋದು, ನೀರೇ ಟಚ್ ಆಗಲ್ಲ. ಇಲ್ಲ ಇಲ್ಲ, ಇಲ್ಲಿ ನೀರೇ ಟಚ್ ಆಗಲ್ಲ. ಬಾ, ನಾನು ನಿನ್ನ ಲಾಸ್ಟ್ ಟೈಮ್ ಹೋದ್ವಲ್ಲ ಕರ್ನಾಟಕ ಟ್ರೋಲ್. ಬ್ರೋ ನಿನ್ ಬಿದ್ರೇನು ಕರ್ನಾಟಕ ಬ್ಲಾಸ್ಟ್ ಆಗುತ್ತೆ. ಆ ಕಡೆಯಿಂದ ಆಗಲ್ಲ ಕಿರಣ. ಹುಷಾರಾಗಿ ಬಂದ್ಬಿಟ್ಟ ಬ್ರೋ. ಸಾರಿ ಬಿಡಂಗೈತಲ್ ಸಾರಿ ಬ್ರೋ. ನೀರ್ ನೋಡಕ್ಕೆ ಎಷ್ಟು ಚಿಕ್ಕಿರ್ತದೆ, ಹೆವಿ ಫೋರ್ಸ್ ಹೊಡ್ಕೊಂಡ್ರೆ ಹೊಡ್ಕೊಂಡು ಹೋಗ್ಬಿಡ್ತಾವೆ, ಬಂಡೆ ಹೊಡೆದ್ ಬಿಡ್ತದೆ. ಹೋಗಿ ತಗೊಂಡೋಗಿ ನೈಟ್ 8 ಗಂಟೆ ಕತ್ಲಲ್ಲಿ ಹೊಡ್ಕೊಂಡು ಹೋಗ್ತಾ ಇದೀನಿ. ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಒಂದ್ಸಾರಿ ವಿಡಿಯೋ ಹಾಕಿದ್ರಲ್ಲ, ಕಾಲೆಲ್ಲ ನಡೆಯಕ್ಕಾಗ್ತಿಲ್ಲ, ಅಷ್ಟು ಹೊಡೆದಿದ್ದೀನಿ ಕಾಲು.
ಅಲ್ಲಿ ನಿಂತ್ಕೊಂಡ್ರೆ ಅಂದ್ರೆ ಅವತ್ತು ನನಗೆ ಲಕ್ಕು ಭಯಂಕರ ಲಕ್ಕು ಗಾಯ್ಸ್. ಹ್ಞೂ ಓಕೆ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಿಲ್ಲ ಗಾಳಿ. ಅಷ್ಟು ದೂರ ಹೋಗೋಣ, ಅಷ್ಟು ದೂರ ಹೋಗಿ ಹಾಂ ಬೇರೆ ಬಂತು. ನಾನು ಯಾವಾಗ ನಿಲ್ತೀನಿ ಅಂತ ವೇಟ್ ಮಾಡ್ತಾ ಇರ್ತೀರಲ್ಲ. ಅದು ಗ್ಲಾಸ್ ಹಾಕತ್ತಿರಲ್ಲ ಬ್ರೋ ನಿಮ್ಗೆ ಅಲ್ಲಿ ಮರಳು ಕಲ್ಲು ಕೊಡಿ ಕೊಡಿ ಕೊಡಿ. ಬಂದೆ ಓಕೆ ಹಾಂ ಬನ್ನಿ ಬ್ರೋ. ಸಖತ್ತಿದಂತ ಬಿಡಿ, ಜನಕ್ಕೆ ಹಬ್ಬನೇ. ಅಲ್ಲಿ ಮೀನಿದೆ ಅಂದರೆ ಫ್ರಾಗ್ಗೆ ಹೊಡೆಯುತ್ತೆ. ಸೈಟ್ ನೋಡೋಣ. ಇಲ್ಲಿಂದ ಹೆಂಗೆ ಕಾಸು ಮಾಡೋದು? ಕೆಳಗೆ ಹೋಗ್ಬೇಕು, ಕೆಳಗಡೆ ಹೋದ್ರೆ ಅದು ಓಡೋಗುತ್ತೆ. ಅಲ್ಲಿಂದ ಆಗೋಕ್ಕಾಗುತ್ತಾ ನೋಡೋಣ. ಟ್ರೈ ಮಾಡೋಣ ಮುಂದೆ ನೋಡಿ. ಕೆಲಸ ನೋಡಿದೆ. ಅಲ್ಲಿಗೆ ಹೋಗಿ ಟ್ರೈ ಮಾಡ್ತೀನಿ. ಓಕೆ ಬ್ರೋ, ಸರಿಯಾಗಿ ಜಾರುತ್ತೆ. ಟಪಕ್ಕಂತ ಸೌಂಡ್. ಹಾಂ ಅದು ಲಾಂಗು. ಇಲ್ಲ ಫಿಶ್ಶು. ಅದೇ ಬ್ರೋ Oh, very cool. So guys, ಫ್ರಾಗು 2 ಮೀನು ಸ್ಟ್ರೈಕ್ ಮಾಡ್ತಾ ಇದೆ. ಒಂದಕ್ಕೆ ಬಂದು ಡ್ರ್ಯಾಗು ಲೂಸ್ ಇರಬೇಕು, ಒಂದು ಮೀನಿಗೆ ಡ್ರ್ಯಾಗು ಟೈಟ್ ಇರಬೇಕು. ಇಲ್ಲೊಂದು ಅರ್ಧ ಗಂಟೆ ಗ್ಯಾಪ್ ಮಾಡೋಣ ಬ್ರೋ. ಯಾಕಂದ್ರೆ ಸ್ಟ್ರೈಕ್ ಮಾಡೋವಾಗಲೇ ತುಂಬಾ ಮೀನಿತ್ತು. ಹೌದು, ಬ್ಯಾಕ್ ಟು ಬ್ಯಾಕ್ ಸ್ಟ್ರೈಕ್ ಸಿಗ್ತಾ ಇತ್ತು. ಬ್ಯಾಕ್ ಟು ಬ್ಯಾಕ್ ಆಯಿತು. ಒಂದಾದ್ರೂ ಸ್ನೇಕ್ ಹೆಡ್ ಹೊಡಿಲೇಬೇಕು ಬ್ರೋ. ಒಂದೊಂದ್ಸರಿ ನಮ್ಮ ಕಣ್ಣಿಗೆ ಒಂದೂ ಸಿಗೋದಿಲ್ಲ. ಒಂದೊಂದ್ಸರಿ ಹೊಡೆದು ನೀರಿಗೆ ರಿಟರ್ನ್ ಎಷ್ಟು ಬಿಟ್ಬಿಟ್ಟಿದ್ದೀರಾ. ಬೇಕು ಅನ್ನೋದಿನ ಒಂದೊಂದು ಸಲ ಒಂದೊಂದು ಸಿಗಲ್ಲ.
ಹ್ಞೂ ಈ ಸ್ಪಾಟು ಹ್ಞೂ ಡಿಸ್ಟರ್ಬ್ ಮಾಡೋದು ಬೇಡ. ಹ್ಞೂ ಸರ್ಕಸ್ ಅವರೆಲ್ಲ ಹೋಯ್ತಾರ ಒಬ್ಬರು ಆ ಥರ ಉಂಟು ಇದಕ್ಕೆ ನೋಡೋಣ. ಹ್ಞೂ ಹ್ಞೂ ಮೀನು ಹ್ಞೂ ಕೆಲವು ಈ ಕಡೆ ಹೋಗಿರುತ್ತೆ, ಕೆಲವು ಮೇಲೆ ಹೋಗ್ಬಿಟ್ಟಿರ್ತದೆ, ಕೆಲವು ಆ ಕಡೆ ಹೋಗಿರುತ್ತೆ. ಹ್ಞೂ ನಾವು ಇಲ್ಲೋಗಿ ಫಿನಿಶ್ ಮಾಡಿಕೊಂಡು ತಿರ್ಗಾ ಇಲ್ಲಿ ಫ್ರೀ ಕೊಟ್ಟು ತಿರ್ಗಾ ಇಲ್ಲಿ ಬರೋಣ. ಹಾಂ ಇಲ್ಲಿ ಇಲ್ಲಿ ಹಾಕೋದು ಬೇಡ, ಹ್ಞೂ ಇಲ್ಲಿ ನೋಡಿಕೊಂಡು ಹ್ಞೂ ತಿರ್ಗಾ ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಡೋಣ. ಅಲ್ಲಿಗೆ ಹೋಗ್ಬಿಡೋಣ. ಓಕೆ, ಇದು ಸಾಯಂಕಾಲ ನೋಡೋಣ. ಓಕೆ ಓಕೆನಾ, ಡಿಸ್ಟರ್ಬ್ ಮಾಡೋದು ಬೇಡ. ಓಕೆ ಬಿಟ್ಟಿದ್ದು ಹೆವಿ ಏಟ್ ಅದು. ಹ್ಞೂ ಹಾಂ ಇವತ್ತೆ ಮ್ಯಾಕ್ಸಿಮಮ್ ಹದಿನೈದು. ಹ್ಞೂ ಬಾಬಾ ಹಂಗೆ ಸ್ಲೋ ಬನ್ನಿ. ನಿಧಾನ ಬಾ. ಅಂತ ಇದೆಯಾ? ಹ್ಞೂ ತುಂಬ ಕ್ಲಿಯರಾಗಿ ಕಾಣಿಸ್ತಿದೆ. ಓ ಅಲ್ಲಿ ಸೌಂಡ್ ಕೇಳಿಸ್ತು. ಏನಾಗ್ತಾ ಇದೆ ಅದು? ಏನೋ ಗೊತ್ತಾಯ್ತಲ್ಲಪ್ಪ. ಎರಡು ಮಿಸ್. ಏನೋ ಒಳಗಡೆಯಿಂದ ತುಂಬ ಮೊಸಳೆ ಗಿಸ್ಲೆ ಏನೋ ಓಡಾಡ್ತಿರೋ ಥರ. ಅದೇ ಮಾಮೂಲಿ ಅರುಗ್ಲದಲ್ಲಿ ಹೋದ್ರಲ್ಲ, ಜಿಲೇಬಿ ಬೆಳೆ ಹೊಡಿತಾರೆ. ಓಕೆ, ಜಿಲೇಬಿ ಸೈಜ್ ಇದೆ. ಸೈಜ್ ಇದೆ ನೋಡಿ. ಸ್ಪಾಟ್ ಇದೆಲ್ಲ ಕಾಸು ಮಾಡೋಕೆ ಸಗದಾಯ್ತಲ್ವ ಅದು. ಇಲ್ಲಿ ಅಲ್ಲಿ ಹಾಂ, ಅದೇ ಹುಡುಕ್ತಾ ಇದ್ದೀನಿ. ಒಂದು ಒಳ್ಳೆ ಸ್ಟ್ಯಾಂಡ್ ಅಪ್ ಪೊಸಿಷನ್ ಸಿಕ್ತಂದ್ರೆ. ಹ್ಞೂ, ನೀವು ಗಂಡದಲ್ಲಿ ಆಡ್ತೀರ ಮೊದಲು? ಸ್ಟ್ರೈಕ್ ಹೆವಿ ಸ್ಟ್ರೈಕು. ಸ್ವಲ್ಪ ದೂರ ಇದೆ, ಹೊಡೆದಲ್ಲ ಬ್ರೋ. ಇರಿ ಮಾತಾಡ್ಬೇಡ ಲೇಟಿಂಗ್ ಮಾತ್ರ ಮಾತಾಡ್ಬೇಡ.
ಅದು ಹೋಯ್ತು ಬ್ರೋ, ಸಾಯಂಕಾಲ ಸಿಗುತ್ತೆ. ಏನಾಯ್ತು? ಏನಿಲ್ಲ. ನೋಡಿ 3 ಮೀನಿದೆ. 1 2 3 4 ಸೌಂಡ್ ಬಂತು ಇಲ್ಲಿ. ಒಂದೇ ಮೀನು ಮಾಡಿದ್ರೆ ಮಾಡಿರ್ಬೋದು. ಈಗ ಮೀನನ್ನ ಹೊಡಿಬೋದು. ಹೋಗಿ ತಗೊಂಡ್ ಬರ್ಬೇಕು. ಹೊಡೀರಿ, ತಗೋಬತ್ತೀನಿ. ಟ್ರೈ ಮಾಡೋಣ. ಮಾಡಿ ಹಾಂ ಮಾಡಿ ಮಾಡಿ. ಸೊ ತೋರಿಸ್ಕೊಡಿ ಅವ್ರಿಗೆ. ಸೊ ಗಾಯ್ಸ್, ಇಲ್ಲಿ ಮೀನು ಹೊಡಿಬೋದು. ಒಂದು ಮೀನು ಬಂತು ಇವಾಗ. ಸೊ 50-50 ಚಾನ್ಸು. ಆದರೆ ಹೋಗಿ ತರಬೇಕು ಮೀನನ್ನ. ಸೊ ಒಂದು ಟ್ರೈ ಕೊಡ್ತೀನಿ. ಒಂಬತ್ತು ಆ ಕಡೆಯಿಂದ ಬ್ರೋ. ಇಲ್ಲಿಂದ ಬ್ರೋ? ಅಲ್ಲಿ ಕಲ್ಲಿದೆಯಲ್ಲ, ಅಲ್ಲಿಂದ ಇಲ್ಲಿಗೆ. ಓ ಮೈ ಗಾಡ್, ಏನು ಬ್ರೋ ಇದು? ದೊಡ್ಡದಾ? ಒಂದು 2 ಮಿನಿಟ್ಸ್ ನಿಲ್ಲೋಣ. ತಿರ್ಗಾ ಕಣ್ಣಾರು ನೋಡಬೇಕು ಅದನ್ನು. ಕೇಳ್ತಿದ್ದು. ಸೊ ಈ ಟೈಮಲ್ಲಿ ಅದು ಫೀಡಿಂಗ್ ತೆಗಿತಾ ಇದೆ. ಈಗ ನಾವು ಫ್ರಾಗ್ ಹಾಕೋರು ಇದು ತುಂಬ ರೇರು. ಇಷ್ಟು ಬಿಸಿಲು ಹೊಡಿತಾ ಇದೆ, ಆದರೆ ಫೀಡಿಂಗಲ್ಲಿದೆ ಮೀನು. ಒಂದು ಬಿಟ್ಟರೆ ಆಪೋಸಿಟಿಂದ ಆ ಕಡೆಯಿಂದ ಒಳಗಡೆ ಬಿಡಬೇಕು ಅದಕ್ಕೆ. ಸೊ ಇಲ್ಲಿಂದ ಅಂದರೆ ಹುಕ್ಕಪ್ ಮಾಡ್ಬೋದು. ಅದು ರೊಟೇಷನ್ ಆಗೋವಾಗ ಹೋಗಿ ತರಬೇಕು. ಒಂದು ಫ್ರಾಕ್ ಕಟ್ ಆದರೆ ಕಟ್ ಆಗುತ್ತೆ, ಲೈನ್ ಕಟ್ ಆಗುತ್ತೆ. ಒಂದು ಮೂರು ಸಲ ಇಲ್ಲಿ ಒಳಗಡೆ ಇದೆ ಅಂತ ಗೊತ್ತಿಲ್ಲ ಬ್ರೋ. ಅಲ್ಲಿ ಬ್ರೋ, ಆ ಜಾಗದಲ್ಲಿದೆ. ನಾವಿನ್ನೂ ಫ್ರೆಂಡ್ ಹೋಗೋಕ್ಕಾಗುತ್ತಾ? ಹಾಂ, ಅಲ್ಲೇ ಇರೋದು. ಅಲ್ಲೇ ಎಕ್ಸಾಕ್ಟಾಗಿ ಹೇಳಿದ್ರಿ ನೋಡಿ. ನಾವು ಇದಕ್ಕೆ ಹಾಕಿದ್ರೆ ಫಸ್ಟ್ ಹಾಕಿರಬೇಕು. ಅಲ್ಲಿಗೆ ಹೋಗಿ ಒಂದು ಬ್ಲಾಂಕ್ ಹಾಕ್ಕೊಡ್ತೀನಿ. ಒಳಗಡೆಯಿಂದ ಮೀನು ಬಂದು ಆಚೆ ಹೊಡಿಬೇಕು. ಹಂಗೆ ಹೊಡೆದಿಲ್ಲ ಅಂದರೆ ಇದು ಟ್ರೈ ಮಾಡೋಣ. ಒಳಗಡೆ ಹಾಕಿ ಇದು ಮಾಡೋದು. ನಿಮ್ಮ ಪ್ರಕಾರ ಯಾವ ಮೀನು ಬ್ರೋ ಅದು? ಸ್ನೇಕ್. Oh bro. So guys, fish on. Kirana! Fish! Naked! ನನ್ನ ಡವ್ ಸಿಕ್ತು ನನಗೆ. Fish on! ಕಿರಣ್ಗೆ ಡವ್ ಇಲ್ಲ. ಬರೀ ಕೈ ಕೊಟ್ಟಿರೋ ಡವ್ ಮೂರು ಅವನ್ಗೆ. ಸಗಾಯ್ ಬ್ರೋಕ್ ಸಿಕ್ತು ನೋಡಿ. ಮೀನ್ ಸಿಕ್ಕಿರ ಕಡೆ. ನಿಂತರ 3 ಡವ್ ಕೈ ಕೊಟ್ಟಿಲ್ಲ, ಒಂದೇ ಡವ್ ನೀಟಾಗಿ ಸಿಕ್ಕೈತೆ ಸಗಾಯಿಗೆ. ಬಾಯ್ಲಿ ಬ್ರೋ. ಅಯ್ಯೋ, ಹಿಲೇರಿಯಸ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ತೋರಿಸಿ ಬ್ರೋ, ಮೀನ್ ತೋರಿಸಿ ಬ್ರೋ. ಡವ್ ತೋರಿಸಿ ಬ್ರೋ. ಅಲ್ಲಿ ಮುಂದೆ ನೋಡ. ಗಾಯ್ಸ್, ಹೆವಿ ಸ್ಟ್ರೈಕ್ ಅಟ್ ಲಾಸ್ಟ್. ಚೆನ್ನಾಗಿ ಸ್ಟಾರ್ಟ. ಅಲ್ಲಿಂದ ಮೇಲಿಂದ ಬಾ. ಸೊ ಗಾಯ್ಸ್, ಅಟ್ ಲಾಸ್ಟ್ ಫೈನಲಿ ಸಿಕ್ತು ಗಾಯ್ಸ್. ಯಾವುದಕ್ಕೋಸ್ಕರ ಹುಡುಕ್ತಾ ಇದೀವೋ ಅದೇ ಸಿಕ್ತು. ಕಿರಣ್ಗೆ ಡವ್ ಇಲ್ಲ, ನನಗೆ ಮಾತ್ರ. ಕಿರಣ್ಗೂ ಡವ್ ಸಿಕ್ತು, ಆದರೆ ಎಲ್ಲ ಕೈ ಕೊಡೋ ಡವ್ ಬ್ರೋ. ತೊಳಿ, ನೀರು ಕುಡೀರಿ ಫಸ್ಟ್ ಆರಾಮ್ಸೆ. ಇಷ್ಟು ದಿವಸ ಕ್ಯಾಮ್ರಾ ಹಿಡಿಯೋದಕ್ಕೂ ಸಾರ್ಥಕ ಆಗೋಯ್ತು. ಅಯ್ಯೋ, ಮೀನು ಬಿಟ್ಟೆ. ನಿಮ್ಗೆ ಹೇಳಿಬೇಕಾದ್ರೆ ಎಷ್ಟು ಸ್ಟ್ರೈಕ್ ಆಗಲ್ಲ. ಏನೇ ಮಾಡಿದ್ರು ಫುಲ್ ಸ್ಟ್ರಾಂಗಾಗಿ ಕೊಡ್ಬೇಕು ಇದಕ್ಕೆ. ನಾನೇನು ಕಷ್ಟಪಟ್ಟಾರ ಅಂತ ಹೊಡಿತೀರಾ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಸ್ನೇಕಿಡ್ ಅಂತ ಏನಕ್ಕಂತಾರೆ ಅಂತ ಇವಾಗ ಗೊತ್ತಾಯ್ತು ಬಿಡಿಯೋದು. ಬ್ರೋ, ಈ ಕಡೆಯಿಂದ ಹೆಂಗ್ ದಾರಿ ಐತೆ ಹಂಗೆ ಬರ್ತಾರೋ. ಹೆಂಗೋದ್ರು ಅಲ್ಲಿಗೆ ಬರ್ತದೆ ಬಾ.
ಬ್ರೋ ಅಲ್ಲಲ್ಲಿ ಸೊ ಗಾಯ್ಸ್, ಬೆಳಗಿಂದ ಫಿಶಿಂಗ್ ಸ್ಟಾರ್ಟ್ ಮಾಡಿ ವ್ಯಾಲೆಂಟೈನ್ಸ್ ಡೇ ಫಿಶಿಂಗ್. ಓಕೆ, ಸೊ ಒಳ್ಳೆ ಎನ್ವೈರ್ಮೆಂಟಲ್ಲಿದ್ದೀನಿ. ಸೊ ಎಲ್ಲಿ ನೋಡಿದ್ರು ಈ ಸಪೋಟಕಾಯಿ ಹಣ್ಣು ಮರ. ಓಕೆ, ಕಾಣ್ತಾ ಇದೆಯಾ ನಿಮ್ಗೆ? ಓಕೆ, ತೋರಿಸ್ಕೊಡಿ. ಫುಲ್ಲು ಸಪೋಟಕಾಯಿ ಆ ಕಡೆ ಈ ಕಡೆ ಎಲ್ಲ ಇದೆ. ಸೊ ಇವತ್ತು ಈ ವಿಡಿಯೋನಲ್ಲಿ ನಮ್ಮ ಚಿನ್ನು ಬ್ರೋ ಇದ್ದಾರೆ. ಬನ್ನಿ ಬ್ರೋ. ಸೊ ನಮ್ಮ ಫ್ರೆಂಡು. ಓಕೆ, ಇಲ್ಲೆಲ್ಲ ಸ್ಪಾಟೆಲ್ಲ ತೋರಿಸಿ ಇಲ್ಲಿರುತ್ತೆ ಅಲ್ಲಿರುತ್ತೆ ಅಂತ ಬೆಳಗಿಂದ ಸುತ್ತಾಡಿ. ಸೊ ನಾಳೆನೂ ಫಿಶಿಂಗ್ ಕಂಟಿನ್ಯೂ ಇರುತ್ತೆ ಏನಂತ ಗೊತ್ತಿಲ್ಲ, ಆದರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಫಿಶಿಂಗ್ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದೆ. ಸೊ ಈಗ ಕಿರಣ್ ಅಂತ ಒಂದು ಹುಡುಗ ಇದ್ದಾನೆ. ಸೊ ಬೆಳಗ್ಗೆನೆ ಅವರು ಫಸ್ಟೇ ಸ್ಟಾರ್ಟ್ ಮಾಡಿಬಿಟ್ರು. 3 ಡವ್ ಫೇಲಿಯರ್ ಆಗಿದೆ. ಒಂದೇ ಡವ್ ತೆಗೆದುಬಿಟ್ಟು ಆಚೆ. ಒಳ್ಳೆ ಕ್ಯಾಚ್ ಬ್ರೋ, ಸೂಪರ್ ಕ್ಯಾಚ್ ಬ್ರೋ. ಈಗ ಹೋಗಿ ಇದು ಕಂಟಿನ್ಯೂ ಆಗುತ್ತೆ ಗೈಸ್. ಓಕೆ, ಇನ್ನು ಫಿಶಿಂಗ್ ಮುಗ್ದಿಲ್ಲ, ಕಂಟಿನ್ಯೂ ಆಗುತ್ತೆ. ಫಿಶಿಂಗ್ ಮುಗ್ದಿಲ್ಲ. ಒಳ್ಳೆ ಸೈಜ್ ಸಿಕ್ಕಿದೆ, ದಪ್ಪ ಇದೆ ಮೀನು, ಚೆನ್ನಾಗಿ ಸ್ಟಾರ್ಟ. ಓಕೆ, ಇವಾಗ ಕಿರಣ್ ಬಂದ್ಬಿಟ್ಟು ಹೋಗಿರೋದು. ನಾನು ಹೊಡಿತೀನಂತ, ನೋಡೋಣ ಸಾಯಂಕಾಲದಷ್ಟಲ್ಲಿ ಕಿರಣ್ ಹೊಡಿತಾರ ಇಲ್ವ ಅಂತ. ಏನ್ ಬ್ರಾ? ನೋಡೋಣ. ಕಿರಣ್ ಒಂದ್ ಮುದ್ದೆ 2 ತುತ್ತು ರೈಸ್ ಹೊಡೆದವ್ರೆ, ನೀನು ಹೊಡಿಲಿ. ಒಳ್ಳೆ ಊಟ, ಒಳ್ಳೆ ಊಟ. ಏನು ಚಿಕನ್, ವೈಟ್ ರೈಸ್, ಸೇರ್ವಾ, ಹೆವಿ ಊಟ. ಸೊ ಕಂಟಿನ್ಯೂ ಮಾಡೋಣ ಗೈಸ್ ಫಿಶಿಂಗ್. ವ್ಯಾಲೆಂಟೈನ್ಸ್ ಡೇ ಫಿಶಿಂಗ್ ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಅದೇ ಈ ದಿನ ಕೆಲವು ಬ್ರೇಕಪ್ ಅಲ್ಲಿ ಆಗಿರುತ್ತೆ, ಅವ್ರಿಗೆಲ್ಲ ನನ್ನಿಂದ ಸಾರಿ. ಲವ್ ಸಕ್ಸಸ್ ಆಗಿರೋರ್ಗೆಲ್ಲ ನನ್ನಿಂದ ಆಶೀರ್ವಾದ. ಥ್ಯಾಂಕ್ ಯು ಗೈಸ್. ಇನ್ನೊಂದು ಸ್ಪೆಷಲ್ ಫಿಶಿಂಗ್. ಓಕೆ, ತುಂಬಾ ದಿನ ಆಯ್ತು ಮಾಡಿ, ಆದ್ರೆ ಇದ್ರಲ್ಲಿ ಹೋಗಿಲ್ಲ. ಓಕೆ, ಸೊ ನಿಮ್ಗೆ ತೋರಿಸ್ಕೊಡ್ತೀನಿ. ನನ್ನ ಜೊತೆ ಆಯ್ ಬ್ರಾ, ಸೌಂಡ್ ಬರ್ಬೇಕು. ಈ ಕಡೆ ನೋಡಿದ್ರೆ ಆಮೇಲೆ ನಮ್ ಡ್ರೈವರ್ ಇದ್ದಾರೆ, ಧನುಷ್. ಸೂಪರ್ ಡ್ರೈವರ್ ಅಲ್ಲ, ಅವರೇ ಇಂಜಿನ್. ಈಗ ಸೊ ಗೈಸ್, ಇದು ಹೆವಿ ಫಿಶಿಂಗ್. ಓಕೆ, ಸೊ ನೋಡೋಣ ಏನಾದ್ರೂ ಸಿಗುತ್ತಂತ. ನಾನೇ ಓನರ್. ಗೈಸ್ ವ್ಯೂ ನೋಡಿ ಗೈಸ್, ಅಷ್ಟು ಬ್ಯೂಟಿಫುಲ್ ಆಗಿದೆ. ಈ ತರ ಒಂದ್ಸರಿ ಲೈಫ್ ನ ಎಂಜಾಯ್ ಮಾಡ್ಬೇಕು. ಓಕೆ, ಆದ್ರೆ ನಮ್ ಬ್ರದರ್ಸ್ ಎಲ್ಲ ತುಂಬಾ ಲಕ್ಕಿ, ದಿನ ನೋಡ್ತಾ ಇರ್ತಾರೆ. ನಾವು ಮತ್ತೆ ದಿನ ನೋಡ್ತಿರ್ತೀವಿ. ಹೌದು, ವಾವ್. ಸೊ ಈಗ ಸೀದಾ ಸ್ಪಾಟ್ಗೆ ಹೋಗ್ಬಿಟ್ಟು ಕಾಸ್ಟ್ ಮಾಡೋದು. ಒಂದ್ 2-3 ಕಾಸ್ಟ್ ಮಾಡ್ಕೊಂಡು ಹೋಟೆಲ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ನಿಂತ್ಕೊ, ಆ ಕಲ್ಲ ಮೇಲೆ ನಿಂತ್ಕೋಬಹುದು. ಇಲ್ಲಿ ಹೋಗ್ತೀನಿ ಅಂದ್ರೆ ಅಲ್ಲಿ ನಿಲ್ಸಿ, ನಮ್ಗೆ ಸಾಕು. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಅಲ್ಲಿ ಕಾಸ್ಟ್ ಮಾಡ್ತೀವಿ. ಹೆಂಗಾಗಿದೆ ಹೇಳಿ ಇವತ್ತು? 10 ಮಿನಿಟ್ಸ್ ಆಡ್ಕೊಡ್ಬೇಕು ಅಂತಂದ್ರ ಗಂಜಾಮರು ಅಂತಂದ್ರು. ಮತ್ತೆ ಚಿನ್ನು ನಾಯಕ್ ಅಂತಿತ್ತು. ಚಿನ್ನು ನಾಯಕ್ ಅಂತ ಐತಲ್ಲ, ನನಗೆ ಪಕ್ಕ ಯಾರು ಒಬ್ಬರು ಗೊತ್ತಿರ್ತಾರೆ ಅಂತ ನೋಡಿದ್ರೆ ಯಾರಂತ ಹಿಂಗೆ ಕೇಳಿದಾಗ ನಾನೇ ಹೇಳ್ದೆ ಹಿಂಗೆ ನಿಮ್ಮ ಹೆಸರು ಹೇಳಿದಾಗ ನನ್ನ ತಮ್ಮನೇ ಅವರು ಅಂತಂದ್ರು. ಎಲ್ಲ ರಿಲೇಷನ್ಸ್, ಒಬ್ರ ಹೆಸರಾದ್ರೆ ಸಾಕು. ನಮ್ಮ ತಮ್ಮನ ಅಷ್ಟೇ, ನಂತರ ಇಲ್ಲ ಅಂಕಿತ್ ದೊಡ್ಡ ತಪ್ಪ ಉದ್ದಕ್ಕೂ. ಅದು ಗಾಳಿ ಇತ್ತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಸ್ರೆ ಹೊಡೆಯಂಗೆ ಇಲ್ಲ ನಾವು. ಹತ್ತಿಂದ ದಮ್ ಕಟ್ಟಬೇಕು. ಓಕೆ, ಗಾಳಿ ಏನು ಬೈಬೇಡ ಇಲ್ಲಿ ಬದಿ ತಗೊಳ್ಳಿ ಬ್ರೋ. ಈಗ ಒಂದೇ ಒಂದು ಮೀನು ಹೊಡೆದಿರೋದು, ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ ಅಂತ, ನೋಡೋಣ ಏನು ಸಿಗುತ್ತಂತ. ಇದು ಚಿಕ್ಕ ನೀರಿದು, ಇದು ಚಿಕ್ಕ ನೀರು. ಪಿಕಾಕ್ ನೋಡಿ ಗೈಸ್, ಪಿಕಾಕ್ ಗೈಸ್. ನಾನು ಝೂಮ್ ಅಪ್ ಮಾಡ್ತೀನಿ. ಹೋಯ್ತು. ಓಕೆ, ಸ್ವಲ್ಪ ಮುಂದೆ ಕಟ್ ಮಾಡಿ. ಇಲ್ಲ ಬ್ರೋ, ಮೂಮೆಂಟ್ ಇದೆ. ಆ ನೀರ್ನಾಯಿಗಳಿದ್ವಲ್ಲ, ಎಲ್ಲೋ ನಾಯಿ ಬಂತಂದ್ರೆ ಎಲ್ಲ ಹೋಗ್ಬಿಡುತ್ತೆ. ಹೇಗೆ ಇರಲ್ಲ, ಅದು ಕಚ್ಕೊಂಡು ತಿನ್ಬಿಡುತ್ತಲ್ಲ.
ಲೂರು ಹೊಡೆದಿದ್ದಕ್ಕೆ ಅದಷ್ಟು ಗುರ್ರ ಅಂತ ಗುರಿ ಕಡೆ ಬೇಡ. ಇಲ್ಲಿ ಬಂದು ಹೊಡಿಬೇಕು, ಹೊಡಿಯೋದೇ ಇಲ್ಲ ಮೀನು. ಬೆಳಗಿಂದ ಸಕ್ಕದಾಗಿ ಫಿಶಿಂಗ್ ಮಾಡಿದ್ದೀವಿ. ವ್ಯಾಲೆಂಟೈನ್ಸ್ ಡೇ ಫಿಶಿಂಗ್ ಸೂಪರ್ ಆಗಿತ್ತು. ತುಂಬ ಪ್ಲೇಸಸ್ ನೋಡಿದೆ. ಓಕೆ, ಎಸ್ಪೆಷಲಿ ನಾನು ಒಂದು ಸಪೋಟ ಹಣ್ಣು ಅದರದ್ದು ಫುಲ್ಲು ತೋಟಾಗೋದೆ. ಓಕೆ, ಅಲ್ಲೇ ಊಟ ಮಾಡಿದ್ದು ತುಂಬ ಬ್ಯೂಟಿಫುಲ್ ಆಗಿತ್ತು ಎನ್ವೈರ್ಮೆಂಟು. ಆಮೇಲೆ ಬೆಳಗಿಂದ ಒಂದೇ ಒಂದು ಸ್ನೇಕ್ ಹೆಡ್ ಹೊಡೆದಿರೋದು. ಓಕೆ, ಕಿರಣ್ಗೆ 3 ಸ್ಟ್ರೈಕ್ ಮಿಸ್ಸು, ನನಗೆ 2 ಸ್ಟ್ರೈಕ್ ಮಿಸ್ಸು. ಓಕೆ, ಅದು ಸ್ಟ್ರೈಕ್ ಮಿಸ್ ಅಂದರೆ ಮೀನನ್ನ ಲೂರನ್ನ ಹೊಡೆದಿದೆ, ಆದರೆ ಕಚ್ಚಿಲ್ಲ, ಲೂರು ಸೈಡ್ಗೆ ಬಂದುಬಿಡ್ತು. ಅದೆಲ್ಲ ನೋಡಿರ್ತೀರ ನೀವು. ಆಮೇಲೆ ತುಂಬ ಪ್ಲೇಸಸ್ಸು ಎಕ್ಸ್ಪ್ಲೋರ್ ಮಾಡಿದೆ. ಸೊ ಈ ವಿಡಿಯೋ ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತು ಒಂದು ಸ್ಪೆಷಲ್ ದಿನ, ಒಂದು ವ್ಯಾಲೆಂಟೈನ್ಸ್ ಡೇ ಫಿಶಿಂಗ್ ಮಾಡಬೇಕಂತ ಮಾಡಿದ್ದೀನಿ. ಸೊ ಯಾರಿಗೂ ನೋವು ಕೊಡೋಂಗಿಲ್ಲ. ಓಕೆ, ಎಲ್ಲ ಪಾಸಿಟಿವ್ ಆಗಿರಿ, ನಾವು ಸ್ಟ್ರಾಂಗ್ ಆಗಿರಬೇಕು. ಆದ್ರೇನು ನೋವು ಇರುತ್ತೆ. ಸೊ ಇವತ್ತು ನನಗೆ ಒಂದು ವಿಷಯ ತಿಳಿದು ಬಂದಿದೆ. ಸೊ ನನ್ನ ಇನ್ಸ್ಪಿರೇಷನ್ ಆಗಿ ಇಟ್ಟು ತುಂಬ ಜನ ಬಂದ್ಬಿಟ್ಟು ಒಳ್ಳೆಯದಾಗಿದ್ದಾರೆ. ಓಕೆ, ಅದು ನನಗೆ ಬೇಕು. ಸೊ ನಂತರ ಬೇಡ, ನಿಮ್ಮ ಒಳಗಡೆ ಒಬ್ಬ ಇರ್ತಾನೆ, ಅವನ್ನ ಕೇಳಿ ಏನು ಮಾಡಬೇಕಂತ. ಓಕೆ, ಅದು ಆ ಥರ ಮಾಡಿ. ಓಕೆ, ನಂತರನೇ ಹೋಗ್ಬೇಕು, ನಂತರನೇ ಬರಬೇಕಂದ್ರೆ ಬೇಡ. ನಿಮ್ಮ ಒಳಗಡೆ ಒಬ್ಬ ಇರ್ತಾನೆ, ಅವನ್ನ ಕೇಳಿದ್ರೆ ಅವ್ನು ಕರೆಕ್ಟಾಗಿ ಹೇಳ್ತಾನೆ. ಓಕೆ, ಸೊ ಲವ್ ಫೇಲ್ಯೂರ್ ಇರುತ್ತೆ, ಪಾಸು ಇರುತ್ತೆ. ಪಾಸ್ ಆಗಿರೋರಿಗೆಲ್ಲ ನನ್ನ ಆಶೀರ್ವಾದ, ಫೇಲ್ ಆಗಿರೋರ್ಗೂ ನನ್ನ ಆಶೀರ್ವಾದ. ನಾನು ಇರ್ತೀನಿ, ನನಗೆ DM ಮಾಡಿ ಏನು ಕಷ್ಟ ಸುಖ ಎಲ್ಲ ಮಾತಾಡೋಣ. ಸೊ ಗಾಯ್ಸ್, ಇನ್ನೊಂದು ವಿಷಯ ಹೇಳ್ತೀನಿ. ಓಕೆ, ಲವ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಸೊ ಲವ್ ಮಾಡೋದು ಕರೆಕ್ಟೇ, ತುಂಬ ಒಳ್ಳೆಯ ವಿಷಯ. ಆದರೆ ಲವ್ ಮಾಡಿಬಿಟ್ಟು ಪೇರೆಂಟ್ಸ್ನ ಹತ್ರ ಹೇಳಿ, ಅವರು 2 ಕಡೆ ಕೂತ್ಕೊಂಡು ಮಾತಾಡಿ ಒಂದು ಒಳ್ಳೆ ಜಾಯಿಂಟ್ ಫ್ಯಾಮಿಲಿ ಆಗಿ ಮ್ಯಾರೇಜು. ಒಬ್ಬರೇ ಹೋಗ್ಬಿಟ್ಟು ತುಂಬ ಕಷ್ಟಪಟ್ಟು ಇದೆಲ್ಲ ಮಾಡ್ಕೋಬೇಡಿ. ಓಕೆ, ಇದೊಂದು ಅಡ್ವೈಸು. ಓಕೆ, ಸೊ ಲವ್ ಮಾಡೋರು 2 ಮನೆಗೂ ತಿಳಿಸ್ಬಿಟ್ಟು ದೊಡ್ಡವರು ಇರ್ತಾರೆ, ಅವ್ರ ಹತ್ರ ಏನು ಹೇಳೋದು, ಅವ್ರ ಕಾಲಿಗೆ ಹಾಕಿ ಆಮೇಲೆ ಅವರೇ ನಿಮ್ಮನ್ನ ಸೇರಿಸ್ತಾರೆ. ಇಬ್ಬರು ಲವ್ ಮಾಡಿಕೊಂಡು ಓಡೋಗಿ ಎಲ್ಲ ಅಲ್ಲಿ ಮದುವೆ ಆಗಿ ತಿರ್ಗಾ ನಾಳೆ ಜಗಳ ಹಾಕಿ ಇವ್ರ ಮನೆಗೆ ಅವ್ರು ಹೋಗೋದು, ಅವ್ರ ಮನೆಗೆ ಇವ್ರು ಹೋಗೋದು, ಅದೆಲ್ಲ ಬೇಡ. ಓಕೆ, ನನ್ನ ಫಾಲೋವರ್ಸ್ ಎಲ್ಲ ಸ್ಟ್ರಾಂಗ್ ಆಗಿರಬೇಕು. ಓಕೆ, ಸೊ ಈಗ ಹೋಗಿ ಎಲ್ಲ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ಯಾಕಂದರೆ ನನಗೆ ಪರ್ಮಿಷನ್ ಕೊಟ್ಟಿದ್ದ ಟೈಮ್ ಮುಗಿದೋಯ್ತು. ಇದ್ರ ಮೇಲೆ ಇಲ್ಲಿತ್ತಂದರೆ ಅದು ಬೇರೆ ಥರ ಆಗುತ್ತೆ. ಸೊ ಪರ್ಮಿಷನ್ ಟೈಮು ಅವ್ರು ಕೊಟ್ಟಿದ್ದ ಟೈಮಿಗೆ ನಾವು ಫಿನಿಷ್ ಮಾಡಬೇಕು. ಓಕೆ, ಅದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಥ್ಯಾಂಕ್ ಯು ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋ ನಾನು ಮೀಟ್ ಮಾಡ್ತೀನಿ. ಸೊ ಗೈಸ್, ನಮ್ಮ ಬ್ರದರ್ಸು ಎಲ್ರಿಗೂ ವಿಶ್ ಮಾಡ್ತಾರೆ. ಬ್ರೋ ಗಾಯ್ಸ್, ಇಲ್ಲಿ ನೋಡಿ ಸುತ್ತಾ ಇದೀವಿ. ನೀವು ಆನ್ ಮಾಡಿ, ನೀವು ಎಲ್ಲ ಆನ್ ಮಾಡಿ, ಎಲ್ಲ ಆನಾಯ್ತು. ಡನ್ ಡನ್ ಡನ್. ಗಾಯ್ಸ್, ಗುಂಡ ಸಾಕು, ಗುಂಡ ಸೂಪರ್ 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 ಸೂಪರ್. ಡಿಕ್ಕಿ ಒಳಗಡೆ ಎಲ್ಲ ನೀರಾಯ್ತಾ? ಬೇರೆ ಲೆವೆಲ್ ಬ್ರೋ. ಸೂಪರ್ ಸೂಪರ್. ಸಾಕು.